ಯಾವ ಡಿ ಕೆ ಅವ್ರದ್ದೆಲ್ಲ ಬೇಡ ಬನ್ನಿ, ಅವೆಲ್ಲ DPR ಆಗ್ತಿದೆ. 4,000 DPR ಸಿದ್ಧ ಇದೆ. ಈಗಾಗಲೇ ಕೆಲವು ಆಕ್ಟಿವಿಟೀಸು ನಡೀತಾ ಇದೆ. ಈಗ ರೈಲ್ವೆ ಇಲಾಖೆ ಪ್ರಾಜೆಕ್ಟ್ಗಳಿರ್ಬೋದು, ಡಿಫೆನ್ಸ್ದು ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಟೇಕ್ ಆಫ್ ಆಗುತ್ತೆ. ಟೆಕ್ನಿಕಲಿನೇ ಮಾಡೋದು. 2 ಕಂಪನಿ ಕೊಟ್ಟಿದ್ದೀವಿ. ಒಂದು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡಬೇಕು, 2 ಕಂಪ್ನಿಗಳಿಗೆ DPR ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಪ್ರಾಣಿ ಸಂಘರ್ಷ ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಗಂಭೀರವಾದಂಥ ವಿಚಾರ ಇದೆ. ಕೆಲವು ಜಿಲ್ಲೆಯನ್ನೀಗ ಕೆಲವು ನಗರ ಪ್ರದೇಶಕ್ಕೂ ಈಗಾಗಲೇ ಚಿರತೆಗಳ ಕಾಟ ಪ್ರಾರಂಭ ಆಗಿದೆ. ಬಟ್ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲವು ಕ್ರಮ ತೆಗೆದುಕೋಬೇಕಾಗ್ತದೆ. ಸುಮ್ಮನೆ ಪರಿಹಾರ ಕೊಡೋದ್ರಿಂದ ಮತ್ತೆ ಜೀವ ವಾಪಸ್ ತರೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಇವತ್ತೇನು ಸಮಸ್ಯೆ ಎಲ್ಲಿದೆ, ಆ ಸಮಸ್ಯೆ ಪರಿಹಾರ ಏನು ಅಂತಕ್ಕಂಥದ್ದು ಸರ್ಕಾರ ಇವತ್ತು ಸರಿಯಾದ ರೀತಿಯಲ್ಲಿ ಕ್ರಮ ತಗೋಬೇಕು. ಥ್ಯಾಂಕ್ ಯು. ನಾನು ಮಠಾಧೀಶರಿಗೆ ಕೈ ಜೋಡಿಸಿ ಮನವಿ ಮಾಡೋದು, ಎಲ್ಲ ಮಠಾಧೀಶರುಗಳಿಗೂ ನಾನು ಆ ಮಠ ಈ ಮಠ ಹೇಳೋದು, ನಿಮ್ಮ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು. ನಿಮ್ಮ ಸಮಾಜಗಳ ಬದುಕನ್ನು ಸರಿಪಡಿಸ್ಲಿಕ್ಕೆ ನಿಮ್ಮ ಕ್ಷೇತ್ರದಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಅನುಕೂಲ ಮಾಡ್ಬೋದು ಆ ಕೆಲಸ ಮಾಡಿ. ರಾಜಕೀಯದ ಯಾತಿಗೆ ಈ ದೇಶದಲ್ಲಿ 75 ವರ್ಷದಲ್ಲಿ ಇವತ್ತೇನು ಮಠಾಧೀಶರು ಎಲ್ಲಾದರೂ ಇಂಟರ್ಫಿಯರ್ ಆಗಿದ್ದಾರೆ? ಅವ್ರಿಗೆ ಅಗೌರವ ತರಬಾರ್ದು ನಾವು ಮಠಾಧೀಶರಿಗೆ, ನಮ್ಮ ಸ್ವಾರ್ಥಕ್ಕೋಸ್ಕರ. ಏನು ಸಾಧನೆ ಬ್ರದರ್? ಈಗ ಇನ್ನೂ 5 ವರ್ಷ ಇದ್ದರು ಅವ್ರು ಯಾವ ಸಾಧನೆ ಮಾಡೋಕ್ಕಾಗಲ್ಲ. ಅವರ ಸಂಕುಚಿತ ಮನೋಭಾವಗಳೇನಿದೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರು ಸಾರ್ವಜನಿಕವಾಗಿ ಹೇಳೋದು ಬೇರೆ, ಅವರ ಸಂಕುಚಿತ ಮನೋಭಾವ ಹೃದಯದಲ್ಲಿ ಇಟ್ಕೊಂಡಿರೋದೇ ಬೇರೆ. ಅದರಿಂದ ಅವ್ರಿಗೆ ಇನ್ನೂ 2.5 ವರ್ಷ ಅವರೇ ಕಂಪ್ಲೀಟ್ ಮಾಡಿದ್ರು. ದೇವರಾಜ ಅರಸು ಅವರ ಸಮೀಪಕ್ಕೂ ಅವ್ರು ಹೋಗೋಕ್ಕಾಗಲ್ಲ ದಾಖಲೆನಲ್ಲಿ. ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.